ಚಳ್ಳಕೆರೆ ನಗರದ ಕೈಲಾಸ್ ಗ್ಯಾಸ್ ಬಳಿ ಸಿಲಿಂಡರ್ಗಾಗಿ ಮಹಿಳೆಯರ ಕಿತ್ತಾಟ. ಸೋಮವಾರದಂದು ನಡೆದ ಘಟನೆ. ಕೈಲಾಸ್ ಗ್ಯಾಸ್ ಕಚೇರಿ ಬಳಿ ನಡೆದ ಕಿತ್ತಾಟ. ಈ ಕಿತ್ತಾಟಕ್ಕೆ ಪರಿಹಾರ ಏನು? ಅಧಿಕಾರಿಗಳೇ ಉತ್ತರಿಸಬೇಕು. ಪಾಪ ಇಟ್ಟು ಹೇಳೋಗಿದ್ಲಂತೆ. ಪಾಪ ಒಕ್ಕನ ಕಾವಲು ಇಟ್ಟೋಗಿದ್ಲು ಕಣಕ. ಒಕ್ಕ ಎಲ್ಲ ನಿಂತಿದ್ಲು ಪಾಪ ಕಾವಲು. ನಿನ್ ಸಿಲಿಂಡ್ರ್ ಏನಾಯ್ತಾ ಹಂಗೆ ಹೇಳ್ತಿ ಪಾಪ ಎಮ್ಮನಿಗೆ. ಪಾಪ ಎಮ್ಮ ಕಾವಲು ಅಲ್ಲೇ ನಿಂತಿದ್ದಾಳೆ ಅಕ್ಕ, ನೋಡ್ಕೊಂಡು ಹಂಗೆ ಹೇಳ್ತಾಳೆ. ನಂದಂತ ಏನ್ ಇದ್ ಮಾಡ್ತಾಳೆ. ಅಮ್ಮ ನಮ್ಮವ ನಮ್ಮದು ಅಲ್ಲಮ್ಮ, ನೀವು ಯಾವಾಗ ಇಲ್ಲಿ 9 ಗಂಟೆ 9:30 ಬಂದು ಇಲ್ಲೇ ಇಟ್ಟಿದ್ದೀನಿ. ಯಾರು ಹೇಳೋದಿದ್ದೀನಿ ಒಳಗಡೆಗೆ ತಗೊಂಡೋಗಿದ್ದಾಳು ನಮ್ಮದು ಅಂತ. ಈಗ ಬಂದಿಲ್ಲ 9 ಹೋಗ್ದವಳು ಆಟೋ ತಗೊಂಡು. ಫುಲ್ ಇತ್ತ ಖಾಲಿ ಇತ್ತು? ದೌರ್ಜನ್ಯ ಮಾಡಿ ತಗೊಂಡ್ರ ಸುಮ್ಮನೆ ತಗೊಂಡ್ರ? ವೀಡಿಯೋ ಆಯ್ತಾ? ಯಾವ ಊರು ನಿಮ್ಮದು? ಇದೇ ಊರು. ಎಷ್ಟೊತ್ತಿಗೆ 9 ಗಂಟೆ ಬಂದಿದೆ ನಿಮಗೆ? ಗ್ಯಾಸು ಬೇಕಂತ ಗ್ಯಾಸ್ ತಗೊಂಡು ಬಂದಿದ್ರೆ ನಿಮ್ಮ ಹೆಸರು? ಇದನ್ನ ಕ್ಯೂ ಸಿಸ್ಟಮ್ ಅಲ್ಲಿ ಇಳಿಸಿ ಕೊಡಕ್ಕೆ ಹೇಳ್ತೀವಿ. ಯಾಕಂದ್ರೆ ಈಗ ಕ್ರೌಡ್ ಮಾಡಿದ್ರೆ ಸಿಲಿಂಡರ್ಗಳು ಕಳವಾಗ್ತವೆ, ಬುಕ್ ಕಳವಾಗ್ತವೆ. ಆಮೇಲೆ ಅವರು ನಮಗೆ ಸಂಬಂಧ ಇಲ್ಲ, ನಮಗೆ ಕೊಟ್ಟೆ ಇಲ್ಲ ಅಂತ ಹೇಳ್ತಾರೆ. ಆಯಾ ಸಿಲಿಂಡರ್ ಬುಕ್ ಮಾಡಿರ್ತಕ್ಕಂಥವ್ರು ಕ್ಯೂ ಅಲ್ಲಿ ಬಂದು ಸಿಲಿಂಡರ್ ತಗೊಂಡೋದ್ರೆ ಸರ್ವಿಸ್ ತಗೊಂಡೋಗಿದ್ದಾರೆ. ಇವ್ರು ಈ ರೀತಿ ಕ್ರೌಡ್ ಮಾಡಿದ್ರೆ ಏನಾಗುತ್ತೆ, ನಾಳೆ ಇದು 2 ಪಟ್ಟು ಕ್ರೌಡ್ ಆಗುತ್ತೆ, ಸಿಲಿಂಡರ್ ವಿತರಣೆ ಆಗಲ್ಲ, ಗಲಾಟೆಗಳಾಗ್ತವೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ. ಅದಕ್ಕೋಸ್ಕರ ಕ್ಯೂ ಅಲ್ಲಿ ಬಂದು ತಗೊಂಡೋಗಕ್ಕೆ ಹೇಳಿಲ್ಲ, ಮನೆಗಳಿಗಾದ್ರೂ ಕಳಿಸ್ಕೊಡಕ್ಕೆ ಹೇಳ್ಬೇಕು. ಎರಡರಲ್ಲಿ ಮಾಡಬೇಕು. ಇದರಿಂದ ಪೊಲೀಸ್ ಸಿಬ್ಬಂದಿನಾದ್ರೂ ನಿಯೋಜನೆ ಮಾಡಬೇಕು. ಸಾರ್ವಜನಿಕರು ಈಗ 3 ಕೂಡ ವಿತರಣೆ ಆಗಿಲ್ಲ. ಈಗ 2-3 ದಿನದ ಬುಕ್ಸ್ ಇಲ್ಲೇ ಇಟ್ಕೊಂತಾರೆ. ಮತ್ತೆ ಇವತ್ತು ನಾವು ಬುಕ್ಸ್ ಇಲ್ಲೇ ಇಟ್ಕೊಂತಾರೆ. ತುಂಬಾ ಕ್ರೌಡ್ ಆಗುತ್ತೆ. ಕಾಮನ್ ಆಗಿ ಆಯಾ ಎಷ್ಟು ಕನಿಷ್ಠ 100 ಜನ ಇಲ್ಲ, 100 ಜನಕ್ಕೆ ಎಷ್ಟೊತ್ತು ವಿತರಣೆ ಮಾಡಬೇಕು. ಸಿಲಿಂಡ್ರು ಬುಕ್ಕು ಸಮೇತ ಅವರೇ ಬಂದು ಬಿಲ್ ತರಿಸ್ಕೊಂಡು ತಗೊಂಡೋಗಂಗೆ ಮಾಡಬೇಕು. ಅದು ಬಿಟ್ಟು ಎಲ್ಲ ಬುಕ್ಗಳು ತಗೊಂಡು ಅಲ್ಲಿ ಹಾಕಂತಾರೆ, ಕ್ರೌಡ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಈ ತರ ಸಿಲಿಂಡರ್ ಕಳವಾಗೋದು, ಬುಕ್ಗಳು ಕಳ್ಕೊಳ್ಳೋದು, ಮತ್ತೆ ಜಗಳಗಳಾಗ್ತವೆ. ಇಲ್ಲಿ ಅಲ್ಲಿ ಮನೆಗೆ ಬಂದು ಕೊಡ್ತಾರೆ. ದೊಡ್ಡ ಮನೆ ಎಷ್ಟು ಬೇರೆ ಕೊಡ್ತಾರಮ್ಮ, ಇವ್ರು ನೀವು ಅವರಿಗೆ ಮಾತಾಡಿ ಹೇಳ್ರಿ, ಪ್ರಶ್ನೆ ಮಾಡಿಸಿ ಕೊಡ್ರಿ. ಯಾಕ್ರಿ ಕ್ರೌಡ್ ಮಾಡ್ತೀರಾ, ಈಗ ಕಳವಾದ ಯಾರು ಜವಾಬ್ದಾರಿ ಇದಕ್ಕೆ ಅಂತ.